ಇನ್ನು ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತಾಡಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ. ನಾನು ಹೇಳಿದ್ದು ಸೆಪ್ಟೆಂಬರ್ ಅಲ್ವಾ, ನಾವು ಜುಲೈನಲ್ಲಿದ್ದೀವಿ. ಇನ್ನು ಸೆಪ್ಟೆಂಬರ್ಗೆ ಇನ್ನೂ 2 ತಿಂಗಳು ಬಾಕಿ ಇದೆ. ಸೆಪ್ಟೆಂಬರ್ ತಿಂಗಳ ಒಳಗಡೆ ದೇಶವೇ ತಲೆ ಕೆಳಗಾಗಬಹುದು. ಸೊ ಕ್ರಾಂತಿ ಅಂತೂ ಪಕ್ಕ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ. ಕಾಂಗ್ರೆಸ್ನಿಂದ ಹೈಕಮಾಂಡ್ನಿಂದ ನಾಯಕರು ಬಂದರು, ಸುಮ್ಮನಿರೋ ಅಂತ ಹೇಳಿದ್ರು. ಆದರೂ ಕೂಡ ಕಾಂಗ್ರೆಸ್ನ ಶಾಸಕರು ಸುಮ್ಮನಿರ್ತಾ ಇಲ್ಲ. ಮತ್ತೊಮ್ಮೆ ಸಚಿವರೇ ಮಾತಾಡಿದ್ದಾರೆ. ನಾನು ಹೇಳಿದ್ದು ಸೆಪ್ಟೆಂಬರ್ ರೀ, ಇನ್ನು ನಾವು ಜುಲೈಲಿದ್ದೀವಿ, ಇನ್ನು 2 ತಿಂಗಳಿದೆ, ಕಾದು ನೋಡಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಹೇಳಿದ್ರು, ಆಗಸ್ಟ್ ಅಪ್ಪ, ಆಗಸ್ಟ್ಗೆ ಹೋಗಿ ಜುಲೈನಲ್ಲಿದ್ದೀವಿ. ಅದು ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸೆಪ್ಟೆಂಬರ್ ಹೇಳಿದ್ರು, ಆಗಸ್ಟ್ ಅಪ್ಪ, ಆಗಸ್ಟ್ಗೆ ಹೋಗಿ ಜುಲೈನಲ್ಲಿದ್ದೀವಿ. ಸೆಪ್ಟೆಂಬರ್ ಹೇಳಿದ್ರು, ಆಗಸ್ಟ್ ಅಪ್ಪ, ಆಗಸ್ಟ್ಗೆ ಹೋಗಿ ಜುಲೈನಲ್ಲಿದ್ದೀವಿ. ನೋಡಿ, ಒಂದೊಂದೇ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಬನ್ನಿ. ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಎಐಸಿಸಿಯ ಒಬಿಸಿಯ ಸಲಹಾ ಮಂಡಳಿಗೆ ಸಂಚಾಲಕರನ್ನಾಗಿ ಮಾಡ್ತಾರೆ. ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ಬರ್ತಾರೆ, ಸುಮ್ನಿರಿ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಕೆ.ಎನ್. ರಾಜಣ್ಣ ಹೇಳ್ತಾರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಪಕ್ಕ ಅಂತ ಹೇಳ್ತಾರೆ. ಇದೆಲ್ಲ ಏನು ತೋರಿಸ್ತಾ ಇದೆ? ಅದರಲ್ಲೂ ಈ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಬಂತು. ನಾವು ಈ ಹಿಂದೆ ಹೇಳಿದ್ವಿ ನೋಡಿ, ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ 50-50, 2.5 ವರ್ಷ ಇವರು, 2.5 ವರ್ಷ ಅವರು, ಈ ಥರದ ಮಾತುಕತೆ ಆಗಿದೆ ಅಂತ. ಸೊ ಸೆಪ್ಟೆಂಬರ್ ಬಂದರೆ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ. ಕೆ.ಎನ್. ರಾಜಣ್ಣವರು ಮತ್ತೆ ಹೇಳಿದ್ದಾರೆ, ಇನ್ನು ಜುಲೈ ರೀ, ಇನ್ನು 2 ತಿಂಗಳಿದೆ, 2 ತಿಂಗಳಲ್ಲಿ ದೇಶನೇ ತಲೆ ಕೆಳಗಾಗಬಹುದು, ಇಲ್ಲೂ ಏನು ಬೇಕಾದರೂ ಆಗಬಹುದು, ಕ್ರಾಂತಿ ಅಂತೂ ಪಕ್ಕ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬಹುದು. ಆರ್ ಅಶೋಕ್ ಹೇಳ್ತಾರೆ, ಇದೊಂದು ರೀತಿ ಬೋರ್ಡಿಂಗ್ ಪಾಸ್ ಇದ್ದ ಹಾಗೆ. ಏನು ಕೇಂದ್ರದಲ್ಲಿ ಒಬಿಸಿಯ ಸಲಹಾ ಮಂಡಳಿಗೆ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದಾರೋ, ಒಂದು ರೀತಿ ಬೋರ್ಡಿಂಗ್ ಪಾಸ್, ವಿಮಾನ ಹತ್ತೋಕ್ಕೂ ಮುಂಚೆ ಒಂದು ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ, ಆ ಥರದ ಪಾಸ್ ಇದು. ಸೊ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಪಕ್ಕ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.